ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ನಾನಿವತ್ತು ನಾಗರ ಪಂಚಮಿಗೆ ವಿಶೇಷವಾಗಿ ಮಾಡುವ ಹುರ್ಗಡ್ಲೆ ತಂಬಿಟ್ಟು ಹೆಂಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ನಾಗರ ಪಂಚಮಿಯಲ್ಲಿ ವಿಶೇಷವಾಗಿ ಎಲ್ಲ ಪ್ರಾಂತ್ಯದಲ್ಲೂ ತಂಬಿಟ್ಟು ಮಾಡುವುದು ಸಹಜ. ಅದರಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಹುರಿಗಡಲೆ ತಂಬಿಟ್ಟು ಮಾಡ್ತೀವಿ. ಮೊದಲು ತಂಬಿಟ್ಟು ಮಾಡೋದಕ್ಕೆ 2 ಪಾವಷ್ಟು ಹುರಿಗಡಲೆನ ತಗೊಳ್ಳೋಣ. ಇದನ್ನು ಸ್ವಲ್ಪ ಬೆಚ್ಚಗೆ ಹುರ್ಕೊಳ್ಳೋಣ, ತುಂಬ ಹುರಿಬಾರ್ದು. ಇದನ್ನು ಹದವಾಗಿ ಹುರ್ಕೊಂಡು ಸ್ವಲ್ಪ ಬಿಸಿ ಮಾಡಿ, ಹುರಿಗಡಲೆ ಬಿಸಿ ಮಾಡೋದ್ರಿಂದ ನಾವು ಪುಡಿ ಮಾಡ್ಕೊಳ್ಳುವಾಗ ಹುರಿಗಡಲೆ ತುಂಬ ಅಂಟೋದಿಲ್ಲ. ಅದರಿಂದಾಗಿ ಹುರಿಗಡಲೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಹುರಿಗಡಲೆ ಬೆಚ್ಚಗೆ ಮಾಡ್ಕೊಳ್ಳುವಾಗ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗುತ್ತೆ. ಅದು ಕೈ ಉಗುರು ಬೆಚ್ಚಾಗೋಷ್ಟು ಮಾತ್ರ ಇದು ಮಾಡಿದ್ರೆ ಸಾಕಾಗುತ್ತೆ. ತುಂಬ ಹೊತ್ತು ಹುರಿಯೋದ್ರಿಂದ ಹುರಿಗಡಲೆ ಕಪ್ಪಾದರೆ ತಂಬಿಟ್ಟು ತುಂಬ ಚೆನ್ನಾಗಿ ಬರಲ್ಲ. ಅದರಿಂದ ಎಲ್ಲರೂ ಸ್ವಲ್ಪ ನಿಧಾನಕ್ಕೆ ಸಣ್ಣ ಉರಿಲಿಟ್ಕೊಂಡು ಒಂದು 2 ರಿಂದ 3 ನಿಮಿಷದವರೆಗೂ ಬೆಚ್ಚಗೆ ಹುರ್ಕೊಳ್ಳಿ. ಹುರಿಗಡಲೆನ ಸಪ್ರೇಟಾಗಿ ತೆಕ್ಕೊಳ್ಳಿ. ಈಗ ಮತ್ತೆ ಅದೇ ಬಾಣಲಿಗೆ ಒಂದು ಅರ್ಧ ಪಾವಷ್ಟು ಶೇಂಗಾ ಬೀಜ ಹಾಕ್ಕೊಂಡು ಅದು ಚೆನ್ನಾಗಿ ಸಿಪ್ಪೆ ಬಿಡಿಸಿ ಇದಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಶೇಂಗಾ ಚೆನ್ನಾಗಿ ಹುರಿದಾಗ ಅದು ಸಿಪ್ಪೆ ಬಿಡ್ಸೋಕ್ಕೆ ಈಸಿಯಾಗಿ ಬರುತ್ತೆ. ಶೇಂಗಾನ ಚೆನ್ನಾಗಿ ಹುರ್ಕೊಂಡು ಅದನ್ನು ಮತ್ತೊಂದು ಸಪ್ರೇಟ್ ತಟ್ಟೆಗೆ ಎತ್ತಿಟ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಶೇಂಗಾ ಚೆನ್ನಾಗಿ ಹುರಿದಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಈಗ ಅದೇ ಬಾಣಲೆಗೆ ಒಂದು 2 ಮುಷ್ಟಿ ಆಗೋಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಹಾಕೋದ್ರಿಂದ ಈ ಚಳಿಗಾಲದಲ್ಲಿ ಮೂಳೆಗಳಿಗೆ ಶಕ್ತಿ ಸಿಗೋದ್ರಿಂದ ಬಿಳಿ ಎಳ್ಳನ್ನು ಉಪಯೋಗಿಸ್ತಾರೆ. ಈ ಟೈಮಲ್ಲಿ ಬಿಳಿ ಎಳ್ಳನ್ನು ಚೆನ್ನಾಗಿ ಸ್ವಲ್ಪ ಚಟಪಟ ಅಂತ ಸಿಡಿಯೋವರೆಗೂ ಒಂದು ಸ್ವಲ್ಪ ಬೆಚ್ಚಗೆ ಹುರ್ಕೊಳ್ಬೇಕಾಗತ್ತೆ. ಇದನ್ನು ಹುರ್ಕೊಂಡು ಚೆನ್ನಾಗಿ ಸಿಡಿದ ಮೇಲೆ ಅದನ್ನು ಒಂದು ಬೇರೆ ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ಈಗ ಇದು ಹುರಿದಾಗಿದೆ, ಇದನ್ನು ಎತ್ತಿಟ್ಕೋತಾ ಇದ್ದೀನಿ. ಈಗಿದೆ ಬಾಣಲಿಗೆ ಒಂದು ಅರ್ಧ ಗಿಟ್ಕಷ್ಟು ಒಣ ಕೊಬ್ಬರಿನ ತುರ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡ್ಕೊಳ್ಳುವಾಗ ಲೋ ಫ್ಲೇಮಲ್ಲಿರಲಿ, ಯಾರೂ ಹೈ ಫ್ಲೇಮ್ ಮಾಡ್ಕೊಬಿಡಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ಪದಾರ್ಥಗಳನ್ನ ಹುರ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಹುರ್ಕೊಂಡು ಇದನ್ನು ಬೇರೆ ತಟ್ಟೆಗೆ ಎತ್ತಿಟ್ಕೋಬೇಕಾಗತ್ತೆ. ಈಗ ಕೊಬ್ಬರಿನ ಬೇರೆ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ತಟ್ಟೆಗೆ ಸೇರಿಸ್ಕೊಂಡು ಈಗ ಅದೇ ಬಾಣಲೆಗೆ ಒಂದು 2 ಅಚ್ಚು ದೊಡ್ಡ ಅಚ್ಚು ಅಷ್ಟು ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಅದು ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಕುದಿಸ್ಕೊಳ್ಳೋಣ. ಕುದಿಸ್ಕೊಂಡು ಅದರಲ್ಲಿರೋ ಕಸ ಏನಾರು ಇದ್ದರೆ ಅದನ್ನು ಸೋಸ್ಕೋಬೇಕಾಗತ್ತೆ. ಈಗ ಬೆಲ್ಲ ಚೆನ್ನಾಗಿ ಕುದೀಲಿ ಒಂದು 5 ನಿಮಿಷ. ಕುದ್ದ ಮೇಲೆ ಇದನ್ನು ಸೋರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಬೆಲ್ಲ ಕರಗಿದೆ. ಈಗ ಇದನ್ನು ಸೋರಿಸ್ಕೊತಿದ್ದೀನಿ. ನೋಡಿ, ಇದರಲ್ಲಿ ಆಗಲೇ ಒಂದು ಸಲ ನಾನು ಸೋರಿಸಿ ಇನ್ನೊಂದು ಸಲ ಸೋರಿಸ್ತಾ ಇದ್ದೀನಿ. ಎಷ್ಟು ಕಸ ಇರುತ್ತೆ ಅಂದರೆ ಬೆಲ್ಲದಲ್ಲಿ. ಅದಕ್ಕೆ ಯಾರೂ ಬೆಲ್ಲನ ಶೋಧಿಸದೆ ಹಾಕೊಳ್ಳೋಕೆ ಹೋಗ್ಬಿಡಿ. ಈಗ ಬೆಲ್ಲ ಚೆನ್ನಾಗಿ ಬೆಲ್ಲದ ಪಾಕ ಸ್ವಲ್ಪ ಒಂದೆಳೆ ಪಾಕ ಬರೋಷ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದೆಳೆ ಪಾಕ ಬಂದಷ್ಟು ನಿಮಗೆ ತಂಬಿಟ್ಟು ಕಟ್ಟೋಕ್ಕೆ ತುಂಬ ಹದವಾಗಿ ಕರೆಕ್ಟಾಗಿ ಬರುತ್ತೆ. ಇದು ಒಂದೆಳೆ ಪಾಕ ಬರೋಷ್ಟರಲ್ಲಿ ನಾವಿಲ್ಲಿ ಹುರ್ಗಡ್ಲೆನ ಪುಡಿ ಮಾಡ್ಕೊಂಡು ಬರೋಣ. ಹುರ್ಗಡ್ಲೆನ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡ್ಕೊಳ್ಳೋಣ. ಈಗ ನೋಡಿ, ಹುರ್ಗಡ್ಲೆ ಪುಡಿ ಆಗಿದೆ. ಈಗ ಇದನ್ನು ಪಾಕಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪಾಕ ಒಂದೆಳೆ ಪಾಕ ಬಂದಿದೆ. ಈಗ ಈ ಪಾಕಕ್ಕೆ ನಾವು ಹುರಿದು ಪುಡಿ ಮಾಡಿರೋ ಹುರ್ಗಡ್ಲೆನ ಸೇರಿಸ್ಕೊಳ್ಳೋಣ.
ಪಾಕದ ಜೊತೆ ಮಿಕ್ಸ್ ಮಾಡುವಾಗ ಹುಷಾರಾಗಿ ನಿಧಾನವಾಗಿ 1 ಗಂಟೆ ಇಲ್ಲದ ಹಾಗೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಆದರೆ ಇದು ಹಾಕಿದ್ಮೇಲೆ ಕೈನ ಬಿಡಕ್ಕೆ ಹೋಗಬಾರ್ದು, ಚೆನ್ನಾಗಿ ಹಿಟ್ಟನ್ನು ಕಲಿಸ್ತಾನೆ ಇರಬೇಕಾಗತ್ತೆ. ಚೆನ್ನಾಗಿ ಕಲಿಸಿದಷ್ಟು ನಿಮಗೆ ತಂಬಿಟ್ಟು ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಇಲ್ಲ ನೀವು ಈಗ ಬಿಟ್ಬಿಟ್ರೆ ತಳ ಹತ್ತುತ್ತೆ, ಅದರಿಂದ ನಿಮಗೆ ತಂಬಿಟ್ಟು ಸೀದ್ಬಿಡುತ್ತೆ. ಆದ್ದರಿಂದ ಎಲ್ಲ ಸಣ್ಣಕ್ಕೆ ಉರಿ ಇಟ್ಕೊಂಡು ಚೆನ್ನಾಗಿ ಸ್ಟವ್ ಮೇಲೇ ಹುರ್ಗಡ್ಲೆ ಮತ್ತು ಬೆಲ್ಲದ ಪಾಕದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈಗ ನಾವು ಮೊದಲೇ ಹುರಿದಿಟ್ಟಿದ್ವಲ್ಲ ಒಂದೊಂದೇ ಐಟಮ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಣ ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ. ಬಿಳಿ ಎಳ್ಳು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಶೇಂಗಾ ಹುರಿದಿಟ್ಟಿದ್ವಲ್ಲ ಅದನ್ನು ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಮಧ್ಯ ನೀವು ಹಂಗೆ ಉಳಿಸ್ಕೊಬಿಟ್ರೆ ಅದು ಮಧ್ಯ ಹಿಟ್ಟಿಟ್ಟು ಹಂಗೆ ಇರುತ್ತೆ. ಅದರಿಂದ ಚೆನ್ನಾಗಿ ಎಲ್ಲ ಸ್ಟವ್ ಮೇಲೇ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಏಲಕ್ಕಿ ಪುಡಿ ಸೇರಿಸಿದ್ದೀನಿ. ಈಗೆಲ್ಲನೂ ಚೆನ್ನಾಗಿ ಬೆರೆಯೋ ಅಷ್ಟು ಅಲ್ಲೇ ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈಗ ಎಲ್ಲನೂ ಮಿಕ್ಸ್ ಮಾಡಿ ಅದನ್ನು ಒಂದು ಸ್ವಲ್ಪ ತಟ್ಟೆಗೆ ಹಾಕಿ ಆರೋಕ್ಕೆ ಬಿಡೋಣ. ಇದನ್ನು ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ತಂಬಿಟ್ಟನ್ನು ಬಿಸಿನಲ್ಲೇ ಕಟ್ಟಿದ್ರೆ ಉಂಡೆಗಳು ಬೇಗ ಬರುತ್ತೆ. ಅದು ಬಿಸಿ ಆರೋಗಿದ್ರೆ ಉಂಡೆಗಳು ಕಟ್ಟೋಕ್ಕಾಗಲ್ಲ, ಯಾಕಂದರೆ ಪಾಕ ಗಟ್ಟಿ ಆದರೆ ನಿಮಗೆ ಉಂಡೆ ಬರೋಲ್ಲ. ಆದ್ದರಿಂದ ಎಲ್ಲರೂ ಸ್ವಲ್ಪ ಬಿಸಿ ಇದ್ದಾಗಲೇ ಒಂದು ತಟ್ಟೆಗೆ ಹಾಕೊಂಡು ಬೇಗ ಉಂಡೆ ಕಟ್ಕೋಬೇಕಾಗುತ್ತೆ. ಈಗೆಲ್ಲನೂ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂದು ತಟ್ಟೆಗೆ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಚೆನ್ನಾಗಿ ಬಿಸಿ ಇರುವಾಗಲೇ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲಾರು ಗಂಟು ಏನಾರು ಅಲ್ಲಲ್ಲಿ ಇಟ್ಟು ಏನಾರು ಮಿಕ್ಕೊಂಡಿದ್ರೆ ಎಲ್ಲನೂ ಸರಿಯಾಗಿ ಹದವಾಗಿ ಸರಿಯಾಗಿ ಬರುತ್ತೆ. ಹಿಂಗೆ ಮಾಡಿಕೊಂಡು ಚೆನ್ನಾಗಿ ಮಿದಿಬೇಕಾಗುತ್ತೆ. ಮಿದ್ಕೊಂಡಷ್ಟು ನಿಮಗೆ ಹಿಟ್ಟು ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಮೃದುವಾಗಿ ಇದು ಮಾಡಾದ್ಮೇಲೆ ಚೆನ್ನಾಗಿ ನಾದ್ಕೊಂಡ್ಮೇಲೆ ಈಗ ಸ್ವಲ್ಪನೇ ಹಿಟ್ಟು ತೊಗೊಂಡು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟು ತೊಗೊಂಡು ಉಂಡೆ ಕಟ್ತಾ ಬರೋಣ. ಉಂಡೆ ಕಟ್ಟುವಾಗ ಕೈಗೆ ತುಪ್ಪ ಸವರ್ಕೊಳ್ಳಿ. ತುಪ್ಪ ಸವರ್ಕೊಳ್ಳೋದ್ರಿಂದ ಕೈಗೆ ಅಂಟಲ್ಲ. ಆಮೇಲೆ ಬಿಸಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ಬೇಗ ಕಟ್ಕೋಬೇಕಾಗತ್ತೆ. ಈಗ ನೋಡಿ ನಾನು ನಮ್ಮ ಮನೆಯವರಿಬ್ಬರು ಸೇರಿ ಉಂಡೆ ಕಟ್ತಾಯಿದ್ದೀವಿ. ಈಗ ಚೆನ್ನಾಗಿ ಪ್ರೆಸ್ ಮಾಡಿ ಗಟ್ಟಿಯಾಗಿ ತಂಬಿಟ್ಟನ್ನ ಕಟ್ಕೊಳ್ಳೋಣ. ತಂಬಿಟ್ಟನ್ನ ಆದಷ್ಟು ಬಿಗಿಯಾಗಿ ಹಿಂಡಿ ಕಟ್ಟೋದ್ರಿಂದ ತಂಬಿಟ್ಟು ಉಂಡೆಗಳು ಒಡೆಯೋಲ್ಲ. ಆದ್ದರಿಂದ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ಕಟ್ಕೊಳ್ಳೋದು ಒಳ್ಳೆಯದು. ಈಗ ತಂಬಿಟ್ಟು ಉಂಡೆಗಳೆಲ್ಲ ರೆಡಿಯಾಗಿದೆ. ಈಗ ಇದು ಹೆಂಗಾಗಿದೆ ನೋಡೋಣ ಬನ್ನಿ. ಈಗ ಒಂದು ನಾನು ಮಾಡಿದ್ದು ಇದರಲ್ಲಿ 2 ಪಾವು ಹುರಿಗಡಲೆ ಹಾಕಿದ್ದೆ. ಅದರಲ್ಲಿ ಸುಮಾರು ಒಂದು 30ರಿಂದ 40 ಆಗೋಷ್ಟು ತಂಬಿಟ್ಟು ಮಾಡಿದ್ದೀನಿ. ಈಗ ನೋಡಿ ಎಲ್ಲ ಉಂಡೆಗಳನ್ನ ಕಟ್ಟಿದ್ದಾಯಿತು. ನೋಡಿ ಕೊನೆಯದಾಗಿ ತಂಬಿಟ್ಟು ರೆಡಿಯಾಗಿದೆ. ನಾಳೆ ನೈವೇದ್ಯಕ್ಕೆ ನಾಗರ ಪಂಚಮಿ ವಿಶೇಷ ಹುರಿಗಡಲೆ ತಂಬಿಟ್ಟು ರೆಡಿಯಾಗಿದೆ. ಎಲ್ಲ ಒಂದ್ಸಲಿ ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ ರುಚಿ ಹೇಗಿತ್ತು ಅನ್ನೋದನ್ನ ತಿಳಿಸಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.